ಕಥಾ ಮಾಧ್ಯಮಕ್ಕೆ ಸ್ವಾಗತ. ಒಬ್ಬ ವ್ಯಕ್ತಿಯ ಮನೆಗೆ ಸನ್ಯಾಸಿಯೊಬ್ಬರು ಬಂದರು. ಈ ಸನ್ಯಾಸಿ ಬೇರೆ ಬೇರೆ ದೇಶದಲ್ಲಿ ಯಾತ್ರೆಯನ್ನು ಕೈಗೊಂಡು ಬಂದಿದ್ರು. ಮಾತಾಡ್ತಾ ಮಾತಾಡ್ತಾ ಸನ್ಯಾಸಿ ಆ ವ್ಯಕ್ತಿಯ ಬಳಿ ಹೇಳ್ತಾರೆ, ನೀನೇನು ಸಣ್ಣ ಪುಟ್ಟ ವ್ಯವಸಾಯ ಮಾಡಿಕೊಂಡು ಇರ್ತೀಯಾ? ನಾನು ಸೈಬೀರಿಯಾದ ಯಾತ್ರೆಗೆ ಹೋದಾಗ ಗಮನಿಸಿದೆ. ವಿಷಯವೇನೆಂದರೆ ಅಲ್ಲಿ ಬಹಳ ಅಗ್ಗದ ದರದಲ್ಲಿ ಜಮೀನುಗಳು ಲಭಿಸುತ್ತೆ. ಹೆಚ್ಚು ಕಡಿಮೆ ಉಚಿತವಾಗಿ ಕೂಡ ಅಲ್ಲಿ ಭೂಮಿಯನ್ನು ಕೊಂಡುಕೊಳ್ಬಹುದು. ನೀನು ಈ ಜಮೀನನ್ನು ಮಾರಾಟ ಮಾಡಿಯೋ ಇಲ್ಲೋ ಇದನ್ನು ಬಿಟ್ಟು ಸೈಬೀರಿಯಾಕ್ಕೆ ಯಾಕೆ ಹೋಗೋದಿಲ್ಲ? ನಿನಗೆ ಈ ಚಿಕ್ಕ ಜಮೀನಿನ ಬದಲಿಗೆ 1000 ಎಕರೆ ಜಮೀನು ಸಿಗತ್ತೆ. ಅಲ್ಲಿ ನೀನು ಕೃಷಿ ಮಾಡು. ಅಲ್ಲಿಯ ಜನರು ತುಂಬಾ ಸೀದಾ ಸಾದಾ, ನಿನಗೆ ಫ್ರೀಯಾಗಿಯೇ ಜಮೀನನ್ನು ಕೊಡ್ತಾರೆ. ಈ ಮಾತನ್ನು ಕೇಳ್ತಾ ಇದ್ದ ಹಾಗೆ ಆ ವ್ಯಕ್ತಿಯ ಮನದಲ್ಲಿ ಆಸೆ ಮೂಡಿತು. ಆತ ಮರುದಿನವೇ ತನ್ನ ಜಮೀನನ್ನು ಮಾರಿ ಸೈಬೀರಿಯಾದ ಹಾದಿ ಹಿಡಿದ. ಸೈಬೀರಿಯಾ ತಲುಪುತ್ತಿದ್ದಂತೆ ಆತನಿಗೆ ಸನ್ಯಾಸಿ ಹೇಳಿದ ಮಾತುಗಳು ಸತ್ಯ ಎನಿಸಿತು. ಅಲ್ಲಿಯ ಜನರಲ್ಲಿ ನಿಜವಾಗಿಯೂ ಸರಳತೆ ಇತ್ತು. ಆ ವ್ಯಕ್ತಿ ಸೈಬೀರಿಯಾದ ಜನರಿಗೆ ಹೇಳಿದ, ನಾನಿಲ್ಲಿ ಜಮೀನನ್ನು ಖರೀದಿ ಮಾಡಲು ಬಂದಿದ್ದೇನೆ. ಇಲ್ಲಿ ಜಮೀನನ್ನು ಖರೀದಿ ಮಾಡಲು ಒಂದೇ ಒಂದು ಷರತ್ತು ಇದೆ. ನೀನೆಷ್ಟು ಹಣವನ್ನು ತಂದಿದ್ದೀಯಾ ಅದನ್ನೆಲ್ಲ ಇಲ್ಲಿಡು, ಹಾಗೂ ನಾಳೆ ಮುಂಜಾನೆ ಸೂರ್ಯ ಉದಯವಾಗುವ ಮೊದಲು ಇಲ್ಲಿ ಬಾ. ಸೂರ್ಯ ಉದಯವಾಗುತ್ತಿದ್ದಂತೆ ನೀನು ಜಮೀನನ್ನು ಆಕ್ರಮಿಸಲು ಹೋಗು. ಅದೇ ರೀತಿ ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ನೀನು ಇದೇ ಜಾಗಕ್ಕೆ ಬಂದು ತಲುಪು. ನಿನ್ನಿಂದ ಎಷ್ಟು ಜಮೀನು ಕಬಳಿಸಲು ಸಾಧ್ಯವಾಗತ್ತೋ ಅಷ್ಟು ಜಮೀನು ನಿನ್ನ ಪಾಲಾಗತ್ತೆ. ಆದರೆ ಒಂದು ಮಾತು ನೆನಪಿರಲಿ, ಸೂರ್ಯ ಉದಯವಾಗುವಾಗ ಎಲ್ಲಿಂದ ಪ್ರಾರಂಭ ಮಾಡಿದ್ದೀಯೋ ಸೂರ್ಯ ಮುಳುಗುವಾಗ ಅದೇ ಜಾಗದಲ್ಲಿ ಬಂದು ಮುಕ್ತಾಯ ಮಾಡಬೇಕು. ಆ ವ್ಯಕ್ತಿ ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ. ರಾತ್ರಿ ಪೂರ್ತಿ ಯೋಜನೆಗಳನ್ನು ಹಾಕತೊಡಗಿದ. ಸೂರ್ಯ ಉದಯಿಸುತ್ತಿದ್ದಂತೆ ಆ ವ್ಯಕ್ತಿ ಓಡಲು ಪ್ರಾರಂಭಿಸಿದ. ಜೊತೆಗೆ ಸ್ವಲ್ಪ ರೊಟ್ಟಿಯನ್ನು ನೀರನ್ನು ಕೂಡ ತೆಗೆದುಕೊಂಡು ಹೋಗಿದ್ದ. ಎಲ್ಲ ಹಳ್ಳಿಗರು ಒಟ್ಟಾದ್ರು. ಈತ ಓಡಲು ಪ್ರಾರಂಭಿಸಿದ. ನಡಿತಾ ನಡಿತಾ ತಿಂದರೆ ಆಯಿತು, ನಡಿತಾ ನಡಿತಾ ನೀರನ್ನು ಕುಡಿದ್ರೆ ಆಯಿತು. ಮಧ್ಯದಲ್ಲಿ ನಿಂತು ತಿನ್ನಲು ಹೋದರೆ ಸಮಯ ವೇಸ್ಟ್ ಆಗತ್ತೆ. ಆತನಿಗೆ ಬಹಳ ಜಮೀನನ್ನು ಕಬಳಿಸಬೇಕಿತ್ತು. ನಡೆಯುವುದಲ್ಲ, ಓಡಬೇಕಿತ್ತು. ಯಾಕಂದರೆ ನಡೆಯುವುದರಿಂದ ಕಡಿಮೆ ಜಮೀನು ಸಿಗ್ತಾ ಇತ್ತು, ಓಡೋದ್ರಿಂದ ದುಪ್ಪಟ್ಟು ಸಿಗ್ತಾ ಇತ್ತು. ಗಂಟೆ 12 ಆಗ್ತಾ ಇದ್ದ ಹಾಗೆ ಆತ ವಾಪಸ್ಸಾಗಲು ನಿರ್ಧರಿಸಿದ್ದ. ಯಾಕಂದರೆ ಆತ ಸಮಯಕ್ಕೆ ಸರಿಯಾಗಿ ನಡಿಗೆ ಪ್ರಾರಂಭಿಸಿದ ಜಾಗಕ್ಕೆ ಸೇರಬೇಕಿತ್ತು. 12 ಆಯಿತು, 1 ಆಯಿತು. ಆದರೆ ಆಸೆಯ ಅಂತ್ಯ ಆಗಲೇ ಇಲ್ಲ. ಒಂದೇ ದಿನದ ಮಾತು, ಒಂದೇ ದಿನದ ಶ್ರಮ ಬಹಳಷ್ಟು ಜಮೀನನ್ನು ಪಡೆದುಕೊಳ್ಳಬಹುದು ಎಂದು ಯೋಚಿಸಿದ. ಊಟವನ್ನು ಮಾಡಲಿಲ್ಲ, ನೀರನ್ನು ಕುಡಿಲಿಲ್ಲ, ಓಡ್ತಾನೇ ಇದ್ದ. ಊಟವಾದರೂ ಹೇಗೆ ಮಾಡ್ತಾನೆ? ಅಷ್ಟು ಜಮೀನನ್ನು ನಷ್ಟವಾಗುತ್ತಲ್ವೇ? ಜೀವನ ಪೂರ್ತಿ ಊಟನೇ ಮಾಡಬೇಕು, ನೀರನ್ನೇ ಕುಡಿಬೇಕು, ಊಟ ನೀರು ಎಲ್ಲವನ್ನ ಎಸಿತಾನೆ. ಅಬ್ಬಾ, ಮನುಷ್ಯನ ದುರಾಸೆಯೇ. ಗಂಟೆ 2 ಆಯಿತು. ಈಗ ಆತನಿಗೆ ಹಿಂದಿರುಗಬೇಕು ಎನ್ನೋ ನೆನಪಾಗತ್ತೆ. ಹಿಂದಿರುಗಲು ಆತನ ಬಳಿ ಧೈರ್ಯವೇ ಉಳಿಯಲಿಲ್ಲ. ಈಗ ಗಾಬರಿ ಕೂಡ ಆಗತೊಡಗಿತ್ತು. ಈಗಾಗಲೇ ಪೂರ್ತಿ ಶ್ರಮವನ್ನು ವ್ಯಯಿಸಿಬಿಟ್ಟಿದ್ದ. ಆತನ ಶಕ್ತಿ ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಆಗುವ ಹಂತದಲ್ಲಿತ್ತು. ತಾನು ಸೂರ್ಯ ಮುಳುಗುವುದರೊಳಗಡೆ ವಾಪಸ್ಸು ತಲುಪುತ್ತೇನೋ ಇಲ್ಲೋ ಎಂದು ಗಾಬರಿಗೊಂಡಿದ್ದ. ಈಗ ಹುಚ್ಚನಂತೆ ಓಡಲು ಪ್ರಾರಂಭಿಸಿದ. ಸೂರ್ಯ ಮುಳುಗುವುದರಲ್ಲಿತ್ತು. ಆತ ತಲುಪಬೇಕಾದ ರೇಖೆ ಬಹಳ ದೂರವೇನಿರಲಿಲ್ಲ. ಹಳ್ಳಿಯ ಜನರು ಅಲ್ಲಿ ನಿಂತಿದ್ರು. ಈತನನ್ನು ಪ್ರೋತ್ಸಾಹಿಸ್ತಾ ಇದ್ರು. ಜೋರಾಗಿ ಕೂಗಿ ಬಂದು ತಲುಪು ಎಂದು ಆತನನ್ನು ಪ್ರೇರೇಪಿಸ್ತಾ ಇದ್ರು. ರೇಖೆಯನ್ನು ಮುಟ್ಟು ಎಲ್ಲ ಜಮೀನನ್ನು ನಿನ್ನದಾಗಿಸಿಕೋ ಎಂದು ಹೇಳಿ ಆತನ ಉತ್ಸಾಹವನ್ನು ಹೆಚ್ಚಿಸಲು ಪ್ರಯತ್ನಿಸ್ತಾ ಇದ್ರು. ತನ್ನ ಪೂರ್ತಿ ಶಕ್ತಿಯನ್ನು ಪ್ರಯೋಗಿಸಿ ಓಡಿದ. ಜೀವವನ್ನು ಕಡೆಗಣಿಸಿ ಓಡಿದ. ಸೂರ್ಯ ಮುಳುಗ್ತಾ ಇತ್ತು. ಸೂರ್ಯ ಮುಳುಗುವ ಕೊನೆಯ ಹಂತದಲ್ಲಿ ಈತನ ಕೈ ತಲುಪಬೇಕಾದ ಪ್ರದೇಶದ ರೇಖೆಯನ್ನು ಮುಟ್ಟಿತು. ಆತ ರೇಖೆಯನ್ನು ಮುಟ್ಟುತ್ತಿದ್ದಂತೆ ಸೂರ್ಯ ಕೂಡ ಮುಳುಗಿದ. ಸೂರ್ಯ ಮುಳುಗುತ್ತಿದ್ದಂತೆ ಆ ವ್ಯಕ್ತಿಯ ಉಸಿರು ಕೂಡ ನಿಂತಿತು. ಬಹುಶಃ ಹೃದಯಾಘಾತವಾಯಿತು ಅನಿಸುತ್ತೆ. ಹಳ್ಳಿಯ ಜನರು ಜೋರಾಗಿ ನಗಲು ಪ್ರಾರಂಭಿಸಿದ್ರು. ಇಂತಹ ಹುಚ್ಚು ಜನರು ಎಲ್ಲಿಂದೆಲ್ಲ ಬರ್ತಾರೋ ಏನೋ. ಇಂಥವರು ಬರ್ತಾನೆ ಇರ್ತಾರೆ, ಹೀಗೆ ಸಾಯ್ತಾನೆ ಇರ್ತಾರೆ. ಜಮೀನನ್ನು ಕಬಳಿಸಿ ಜಮೀನಿಗೆ ಮಾಲೀಕರಾಗುವಂಥ ವ್ಯಕ್ತಿ ಈವರೆಗೂ ಯಾರೂ ಬಂದಿಲ್ಲ. ಎಲ್ಲರೂ ಲೋಭವನ್ನು, ಆಸೆಯನ್ನು ಹೊತ್ತುಕೊಂಡು ಬರ್ತಾರೆ. ಕೊನೆಗೆ ಇಲ್ಲಿಯೇ ಕೊನೆಯಾಗಿ ಹೋಗ್ತಾರೆ. ನಮ್ಮೆಲ್ಲರ ಜೀವನದ ಕತೆ ಇದು. ದುರಾಸೆ ಹೊತ್ತುಕೊಂಡು ನಾವು ಜೀವನವನ್ನೇ
ಪಣಕ್ಕಿಡ್ತೇವೆ. ಎಲ್ಲ ಕಡೆಯಿಂದಲೂ ದೋಚುವ ಆಸೆ ನಮ್ಮದು. ಏನಿದ್ರೂ ಅತಿ ಆಸೆ. ದೋಚುವ ಬರದಲ್ಲಿ ಉಸಿರೇ ನಿಂತರೆ ಅದನ್ನು ಅನುಭವಿಸುವವರಾರು? ಮನುಷ್ಯನಿಗೆ ವಿಶ್ರಾಂತಿ ಬೇಕು. ವಿಶ್ರಾಂತಿ ಇಲ್ಲದೆ ಅಸ್ತಿತ್ವವೂ ಇಲ್ಲ. ಏನಾದರೂ ಮಾಡುವ ಮೊದಲು ಸ್ವಲ್ಪ ಯೋಚಿಸಿ ಮಾಡಿ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.